ಹಂಗೆ ಬಸವಣ್ಣವ್ರದ್ದು ಮಹಿಮೆ ಭಾಳ ಐತ್ರಿ. ಅವರು ಎಲ್ಲ ಇದು ಈ ಎಲ್ಲ ಮೇಲೆ ಕೆಳಗೆ ದಲಿತರು ಶೂದ್ರು ಅವರು ವರ್ಣ ವರ್ಗ ಎಲ್ಲ ದೂರ ಮಾಡೋಕ್ಕಾಗೆ ಹುಟ್ಟಿದಂಥ ಮಹಾ ಕಾರ್ಣಿಕ ಪುರುಷರವರು. ಹೌದು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಅವ್ರ ಬಗ್ಗೆ ಎಷ್ಟು ತಿಪ್ಪೇರುದ್ರ ಸ್ವಾಮಿಯವರೊಂದು ಕರ್ತಾರ್ನ ಕಮ್ಮಟ ಅಂತ ಬರ್ದಾರೆ. ಅದನ್ನು ಪ್ರತಿಯೊಂದು ಮನುಷ್ಯ ಅದನ್ನು ಓದ್ಬೇಕ್ರಿ. ಆಮೇಲೆ ರಗಳೆಗಳು ಬಂದವು. ಈಗಪ್ಪ ಇದೆಲ್ಲ ಕಲ್ಯಾಣ ರಾಜ್ಯ, ಬಂಗಾರ ರಾಜ, ಸುವರ್ಣ ಮಗ ಬೇಡವರೇ ಇದ್ದಿಲ್ಲ, ಎಲ್ಲ ದಾನಿಗಳೇ ಇದ್ರು ಅಂತ ಒಂದಿದು. ಆಮೇಲೆ ಈಗ 12ನೇ ಇಸ್ವಿ ಒಳಗೆ ಹೆಣ್ಮಕ್ಳಿಗೆ ಅಕ್ಷರ ಕನ್ನಡ ಅಕ್ಷರ ಕಲಿಸಿ ಅವ್ರಿಗೆ ವಚನಗಳ ರಚನೆ ಮಾಡಾಕ ಕಲಿಸಿದಂಥ ಮಹಾನ್ ಜ್ಞಾನಿ ಪರಮಾತ್ಮ ಬಸವಣ್ಣ. ಈಗ 18ನೇ ಶತಮಾನದೊಳಗೆ ಲಂಡನ್ದೊಳಗೆ ಒಬ್ಬ ಹೆಣ್ಮಗಳಿಗೆ SSLC ಎಕ್ಸಾಮ್ ಕೂಡಕ್ಕೂ ಅವಕಾಶ ಇರಲಿಲ್ಲ. ಲಂಡನ್ ಒಳಗೆ ಒಬ್ಬ ಹೆಣ್ಮಗಳು ಅಲ್ಲಿನೂ ಹೆಣ್ಮಕ್ಳಿಗೆ ಮುಂದುವರಿಯಕ್ಕೆ ಚಾನ್ಸ್ ಇರಲಿಲ್ಲ. ಪಾಶ್ಚಾತ್ಯ ದೇಶದೊಳಗೆ ಹಠ ಬಿದ್ದು ಇಂಗ್ಲೆಂಡಿನ ಒಂದು ಹೆಣ್ಮಗಳು SSLC ಎಕ್ಸಾಮ್ 1918ನೇ ಇಸ್ವಿ ಒಳಗೆ ಆಗೈತಂತ್ರಿದು. ನಾನು ಓದಿದ್ದೆ ಎಲ್ಲೋ. ಅಂಥದ್ದು 18-19ನೇ ಬ್ರಿಟಿಷರ್ ಕಾಲದಾಗ ಅವ್ರಿಗೆ ಅವಕಾಶ ಇಲ್ಲ. ಅಂಥದ್ದು ನಮ್ಮ ಕರ್ನಾಟಕದೊಳಗೆ 12ನೇ ಶತಮಾನದೊಳಗೆ ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸಿ ಇಷ್ಟು ಸುಸಂಸ್ಕೃತ ಮಾಡಿದಂಥ ಮಹಾನ್ ಜ್ಞಾನಿ ಅಪ್ಪ ಗುರು ಬಸವಣ್ಣ, ಅಕ್ಷರ ದಾಸೋಹಿ ಅಪ್ಪ ಬಸವಣ್ಣ. ಆಮೇಲೆ ಅದು ಮುಂದೆ ಅದೆಲ್ಲ ಚಂದ ನಡೆದಿತ್ತು ನೋಡ್ರಿ. ಎಲ್ಲೇ ಏನೋ ಒಂದು ಚಂದ ಕಾರ್ಯಕ್ರಮ ನಡೆದ್ರೆ ಅದಕ್ಕೆ ಕಾಲ್ ಜಗ್ಗರ ಬಾರ್ದ. ಹೌದು ಖಂಡಿತ. ಕೊಂಡಿ ಮಂಚಣ್ಣನಿಂದ ಮೇಲು ಕೀಳು ಎಲ್ಲ ಭೇದ ಭಾವ ಮಾಡಿ ಎಲ್ಲ ಅಫ್ಘಾನಿಸ್ತಾನದಿಂದ ಮರಳಶಂಕರ್ ದೇವರು ಬಂದರು. ಅವರು ಸೂಫಿ ಸಂತ್, ಅವ್ರು ಮುಸ್ಲಿಮ್ರು. ಇದು ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಅವ್ರ ಹೆಂಡತಿ ಗಂಗಾತಾಯಿ ಅವರೆಲ್ಲ ಬಂದರು. ಅವ್ರ ತಂಗಿ ಮೋಳ್ಗಿ ಮಾರಯ್ಯ ಅಂದರೆ ಕಾಶ್ಮೀರಿ ರಾಜ, ಅವ್ರ ತಂಗಿ ಮೋಹಂತಾದೇವಿ ಮಹಾದೇವಿ ಅವ್ರು ಬಂದರು. ಆಮೇಲೆ ಇದು ಚೆನ್ನಯ್ಯ ಮಾದಾರ ಚೆನ್ನಯ್ಯ, ಅದು ಚೆನ್ನೈ. ಅಲ್ಲಿಂದ ಅವರು ಬಂದರು, ಮಾದಾರ ಚೆನ್ನಯ್ಯ. ಹಿಂಗೆ ಸುತ್ತಲೂ ಕೇರಳದಿಂದ ಅಲ್ಲಿ ಇಡೀ ಸುತ್ತಲೂ. ಆವಾಗಿನ ಕಾಲದಾಗ ಈಗ ನೋಡ್ರಿ ಮೊಬೈಲ್ ಬಂದು ಒಂದು ಕ್ಷಣನೂ ನಮಗೆ ತಾಳ್ಮೆ ಇಲ್ಲ. ಒಂದು ಕ್ಷಣ ಒಟ್ಟೆ ತಾಳ್ಮೆ ಇಲ್ಲ. ಯಾಕೆ ಹೇಳ್ರಿ? ಈಗ ಎಲ್ಲಾರು ಒಂದು ಸಣ್ಣ ಹುಡುಗಕ್ಕೆ ಮೊಬೈಲ್ ಯಾಕೆ ತಾಳ್ಮೆ ಇಲ್ಲ ಅಂದರೆ 1 ಸೆಕೆಂಡ್ ಒಳಗೆ ಸುದ್ದಿ ಮುಟ್ತಾವ, ವಾಹಿನಿ ಹೋಗ್ತಾವ. ಅದಕ್ಕೆ ಬರ್ಲಿಲ್ಲ ಅಂದ್ರೆ ಎಷ್ಟು ಗಾಬರಿ ಆಗ್ಬಿಡ್ತೆ. ಅವಾಗ ಕಾಲ್ನಡಿಗೆಲ್ಲೇ ಹೋಗ್ತಿದ್ರು ಊರಿಂದ ಊರಿಗೆ. ಆಮೇಲೆ ಕುದುರೆ ಬಂದು ಕುದುರೆ ಮೇಲೆ ಹೋಗಾಕತ್ರು. ಮತ್ತೊಂದು ಸ್ವಲ್ಪ ಎತ್ತ ಹಾಕೊಂಡು ಚಕ್ಕಡಿಗಳು ಬಂದು, ಆಮೇಲೆ ಏನಾದು ಉಗಿ ಬಂಡಿ ಬಂತು. ಆಮೇಲೆ ಕಾರು, ವಿಮಾನ, ಏರೋಪ್ಲೇನ್, ಇಷ್ಟು ಮುಂದುವರೆದ ಜಗತ್ತು ಬಂತು. ಅಂತಾದ್ರಾಗ ಅಲ್ಲಲ್ಲಿಂದ ಜನ ನಡ್ಕೊಂಡು ಬರೋದಂದ್ರೆ ಸಾಮಾನ್ಯ ಏನ್ರಿ? ಈ ಬಸವಣ್ಣವ್ರ ವಾರ್ತೆ ತಿಳಿದು ಬಸವಣ್ಣವರು ಎಲ್ಲ ಜಂಗಮರನ್ನ ಊರೂರಿಗೆ ಎಲ್ಲ ಕಳಿಸ್ಕೊಡ್ತಿದ್ರು ಕಾಳಿಸ್ಕೊಡ್ತಿದ್ರು ಬಸವ ತತ್ವ ಪ್ರಚಾರ ಮಾಡಿ. ಆ ಸುದ್ದಿ ತಿಳ್ಕೊಂಡು ಪತ್ರನು ಎಲ್ಲಿತ್ರಿ? ಅವಾಗ ಇರ್ಲಿಲ್ಲ, ಪತ್ರ ಇರ್ಲಿಲ್ಲ. ಅದು ಹಕ್ಕಿ ಕೈಯಾಗ ಗಿಳಿ ಕಾಯಾಗ ಕಟ್ಟಿ ಎಲ್ಲ ಹಾರಾಡ್ ಹೋಗತಿ, ಅಲ್ಲಿ ಸುದ್ದಿ ಮುಡ್ತಾರ. ಅವ್ರು ನಮ್ಮಲ್ಲಿ ಹಿಂಗ್ ಬಂದದ ಅಂತೇಳಿ ಹಿಂಗೆಲ್ಲಾ ಕೊಡ್ತಿದ್ರು. ರಾಜರೆಲ್ಲ ಒಂದಿದ್ರಲ್ಲಿ ಬರ್ದು ಕುದುರೆ ಮೇಲೆ ಕಳಿಸ್ತಿದ್ರು. ಗಿಳಿ ಕಾಲಿಗೆ ಅದಕ್ಕೆ ಕಟ್ಟಿ ಹಿಂಗ್ ಹಾಕಿ ಕಳಿಸ್ದಾಗ ನಾವ್ ಇಂತಲ್ಲಿ ಅದೇವ್ ಅನ್ನೋದು ಅಲ್ಲೇ, ಇಂತಲ್ಲಿ ಈ ರಾಜ ಐತಿ, ಈ ಗಿಳಿ ಇಲ್ಲಿ ಬಂದೈತಿ ಅಂದಾಗ ಇದು ಹಕ್ಕಿಗಳ ಮುಖಾಂತರ ಮಾಡ್ತಿದ್ರು. ಹಕ್ಕಿಗಳಿಗೆ ಎಷ್ಟು ಜ್ಞಾನ ನೋಡ್ರಿ. ಎಲ್ಲಾರಿ ಆತನ ಪರಮಾತ್ಮನ ಅಣತೆ, ಆತನ ಇದು ಆಜ್ಞೆ ಇಲ್ಲ ಒಂದು ಹುಲ್ಲು ಕಡ್ಡಿನೂ ಅಳಗ್ಯಾಡಲ್ಲ. ಇದ್ರಾಗ ಐತಲ್ರಿ, ಇದು ಚಿಂಟ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಎಳ್ಳು ಮನೆಯಲ್ಲುಂಟು ಮುಳ್ಳು ಮನೆಯಲ್ಲುಂಟು, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ದಾಸರು ಆಮೇಲೆ ಈ ಬಸವ ತತ್ವ ಈಗ ದಾಸರ ಮುಖಾಂತರನು ಅರ್ಧ ಬೆಳೀತ್ರಿ. ಈಗೊಂದು 4 ಶತಮಾನದ ಹಿಂದೆ 19-18 ಶತಮಾನದಾಗ ದಾಸರಿಂದನೂ ಅರ್ಧ ಬೆಳಕಿಗೆ ಬಂತ್ರಿ ಬಸವ ತತ್ವ. ಆದ್ರೂ ನಮ್ಮ ಬಸವ ತಾಳೆಗರಿ ಒಳಗೆ ಬರ್ದಂತ ಅವನ್ನೆಲ್ಲ ಓದಿ ದಾಸರು
ಈಗ ನೋಡ್ರಿ ದಾಸರು ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಇದು ದಾಸರು ಮುಕ್ತಿ ಮಂಟಪಕ್ಕೆ ಒಯ್ಯೋ ಪುರಂದರ ವಿಠಲ. ಆದ್ರೆ ಅದು ನಮ್ಮ ಅಕ್ಕಮಹಾದೇವಿ ವಚನ. ಅವ್ರು ಏನು ಮಾಡ್ಕೊಂಡ್ರು, ನಂಬಿದೆ ಸ್ವಾಮಿ ನಂಬಿದೆ ನಿನ್ನ ಜಗದಂಬಾರಮಣ ನಿನ್ನ ನಂಬಿದೆ. ಅದು ಲಾಸ್ಟ್ ಮುಕ್ತಿ ಮಂಟಪಕ್ಕೆ ಒಯ್ಯೋ ಚನ್ನಮಲ್ಲಿಕಾರ್ಜುನ. ಈ ದೇಹದ ಬಗ್ಗೆನೇ ಬರ್ದಾರ ಅಕ್ಕಮಹಾದೇವಿ. ತುಂಬಿದ ಹರಿಗೋಲು ಅಂಬಿಗ, ಇದು ತುಂಬಿದ ಹರಿಗೋಲು. ಇದಕ್ಕೆ 9 ಛಿದ್ರಗಳು ಅಂಬಿಗ, 9 ರಂಧ್ರಗಳು. ಇದರ ಹೊಳೆಯ ಬರವ ನೋಡು ಅಂಬಿಗ, ದಾಟಿಸುವಂತೆಲ್ಲ ಇದಾವಲ್ಲ, ಅದೆಲ್ಲ ನಮ್ಮ ಬಸವಣ್ಣ, ನಮ್ಮ ಅಕ್ಕಮಹಾದೇವಿ ವಚನ. ಕಳಬೇಡ ಕೊಲ್ಲಬೇಡ ಸಪ್ತ ಸೂತ್ರಗಳು ಅವು ಇಲ್ಲ. ಮತ್ತೀಗ ಅಂಬೇಡ್ಕರ್ ಅವರು ಅವೆಲ್ಲ ಸೂತ್ರಗಳ ಅನುಭವ ಮಂಟಪ ಪ್ರಾರಂಭ ಮಾಡಿದ್ದ ಅಪ್ಪ ಗುರು ಬಸವಣ್ಣ. ಅದೇ ಅನುಭವ ಮಂಟಪದ ಈಗ ನಮ್ಮ ಅಂಬೇಡ್ಕರ್ ಅವರು ಅಭ್ಯಾಸ ಮಾಡಿ ಪಾರ್ಲಿಮೆಂಟು ಅದನ್ನ ಇದು ಮಾಡ್ಯಾರ ನೋಡ್ರಿ. ಹಂಗ ಬಸವಣ್ಣ ನಮ್ಮ ಕರ್ನಾಟಕದಾಗ ನಾವು ಹುಟ್ಟಿದವರು ಭಾಳ ಪುಣ್ಯವಂತರು, ಬಹಳ ಪುಣ್ಯವಂತರು. ಆದ್ರೆ ನಮ್ಮ ಕರ್ನಾಟಕ ಜನತೆ ಇನ್ನ ನಮ್ಮಪ್ಪ ಬಸವಣ್ಣಂದು ತಿಳಿದಿಲ್ಲ. ವೈದಿಕದಾಗ ಅದಾರ. ಏನಿಲ್ರಿ, ಹೋಮ ಹವನ ಇವೆಲ್ಲ ಇದೆಲ್ಲಕ್ಕಿಂತ ಎಂಥ ಬಡಬಗ್ಗರಿಗೆ ಒಂದು ತುಪ್ಪ ಸಿಗಲ್ಲ, ಒಂದು ಹಾಲು ಸಿಗಲ್ಲ ಅಂತ ಮಕ್ಕಳಿಗೆ ಕೊಟ್ಟು ಸಂತೃಪ್ತಿ ಪಡ್ಬೇಕು. ಒಂದು ವಚನ ಐತಿ ಬಸವಣ್ಣವ್ರು, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು. ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದರೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಅಂದ್ರೆ ಮರಕ್ಕೆ ಬಾಯಿ, ಮರಕ್ಕೆ ನಾವು ಮೇಲ್ ನೀರು ಹಾಕ್ತೀವಿ, ತಳಕ್ ನೀರು ಹಾಕ್ತೀವಿ. ತಳಕ್ ನೀರು ಹಾಕಿದ್ರ ಮೇಲೆ ಪಲ್ಲವಿಸ್ತೈತಿ, ಅಂದ್ರೆ ಬೆಳಿತೈತಿ. ಹಂಗ ಲಿಂಗ ಊಟ ಮಾಡಲ್ಲ. ಲಿಂಗದ ಬಾಯಿ ಯಾರಂದ್ರೆ ಅವರ ಸಂಕೇತ ಜಂಗಮರು. ಲಿಂಗ ಧ್ಯಾನ ಮಾಡೋರು ಶರಣರು, ಅವರು ಜಂಗಮ ರೂಪದಾಗ ಅವ್ರಿಗೆ ನಾವು ಇಲ್ಲಿ ಒಂದು ಆತ್ಮ ನಾವು ಸಂತೃಪ್ತಿ ಪಡಿಸಿದ್ರೆ ಮುಂದೆ ಪರಮಾತ್ಮ ನಿಂಗೆಲ್ಲ ಕೊಡ್ತಾನ. ಅದನ್ನ ಆ ಜಂಗಮನ್ನ ದೇವ್ರಂತ ತಿಳಿದಿರ್ತೇವೆ, ಆಮೇಲೆ ನರ ಎಂದು ತಿಳಿಬಾರ್ದು. ಆಮೇಲೆ ಅವೇನು ಜಂಗಮ ಅವೇ ನಡಿ ಆ ಮನುಷ್ಯವ ಅಂತ ಹಿಂಗೆ ನಾವು ಮತ್ತೆ ಕೆಳಮಟ್ಟದ ಭಾವನೆ ಮಾಡಿದ್ರೆ ನರಕ ತಪ್ಪದು ಸಾಧ್ಯನೇ ಇಲ್ಲ, ನರಕನ ಆಗ್ತೈತಿ ಅಂತ ಬಸವಣ್ಣವ್ರ ವಚನ. ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರುವ ಹಳೆಯಲ್ಲೂ ಬೇಡ, ಬರೀ ತನ್ನ ಬಣ್ಣಿಸಬೇಡ, ಆಮೇಲೆ ಮುನಿಯಬೇಡ. ಬರೀ ಸಿಟ್ಟಾಗೋದ್ರಿಂದ ನಮ್ಮ ಮೈಯೊಳಗಿನ ರಕ್ತ ಸುಡ್ತೈತಿ ಹೊರತು ಮತ್ತೊಂದೇನೂ ಆಗೋದಿಲ್ಲ. ಎಷ್ಟು ಶಾಂತಿ ಇರ್ತೀವಿ, ನಮ್ಗಷ್ಟ ಮನ್ಸಿಗೆ ಆನಂದ ಇರ್ತದೆ. ಯಾರು ಏನು ಅಂತಾರಲ್ಲ, ನಮ್ಮ ಅಜ್ಜಿ ಕಾಲದಾಗ ನಮ್ಮ ತಾಯಿ ಕಾಲದಾಗ ಇದ ಹೇಳ್ತಿದ್ರು, ಅಂದವ್ರಿಗೆ ಅಳಿಗಾಲ ಅನಿಸ್ಕೊಂಡವ್ರು ಶುಭಗಾಲ. ಇದು ಗಾದೆ ಮಾತು. ಹಿರಿಯರು ಗಾದೆ ಮಾಡಿದ್ದು ಸುಳ್ಳಾಗೋದಿಲ್ಲ. ವೇದಾಂತ ಸುಳ್ಳಾಗಬಹುದು, ಹಿರಿಯರ ಗಾದೆ ಎಂದು ಸುಳ್ಳಾಗೋದಿಲ್ಲ ಅಂತ ನಮ್ಮ ಅಜ್ಜ ಅಜ್ಜಿ ನಮ್ಮ ತಾಯಿಯವರೆಲ್ಲ ಹೇಳ್ತಿದ್ರು. ನೋಡ್ರಿ, ನಾವು ಬಸವಯುಗ ಬಸವ ತತ್ವ ಪಾಲಿಸೋದೇನ್ ಬಾಳಿಲ್ಲ ನೋಡ್ರಿ. ಅಪ್ಪ ಬಸವ ತತ್ವ ಅಂದ್ರೆ ಭಾಳ ಕಷ್ಟ ಅಂತಾರೆ. ಏನು ಕಷ್ಟ ಇಲ್ಲ. ಬಸವನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಇದು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಬಸವ ಎನ್ನಬಾರದೆ, ಬಸವ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಇಷ್ಟಾರ್ಥ ಪೂರ್ಣ ಆಗುವುದು. ಹಂಗ ಇದು ನೋಡ್ರಿ, ಒಟ್ಟು ಬಸವ ತತ್ವ 7 ಶಬ್ದ 7 ಲೈನ್ ಒಳಗೈತಿ ನೋಡ್ರಿ. ಆಮೇಲೆ ಈಗ ರಾಜಕಾರಣದೊಳಗೆ ಭ್ರಷ್ಟಾಚಾರ ಅವೆಲ್ಲ ಆಗಕತ್ತವಲ್ಲ. ಈ ಸತ್ಯಕ್ಕಂದ ವಚನ ಏನೈತಂದ್ರೆ, ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಸತಿ ಪರಧನ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ.
ಶಂಭುಜಕೇಶ್ವರನಲ್ಲಿ ಇವು ನಿತ್ಯ ನೇಮ ಕಾಣಿರಣ್ಣ. ನೇಮ್ ಅಂದ್ರೆ ಏನ್ರಿ? ಪರರ ಅಂದ್ರೆ ಪರ ಸತಿ ಮೇಲೆ ಆಸೆ ಮಾಡೋದು, ಹೌದು. ಪರರ ದುಡ್ಡು ಆಸೆ ಮಾಡೋದು. ಆಮೇಲೆ ನಮ್ಮ ಲಿಂಗಾಯತರಿಗೆ ಬೇರೆ ಯಾರಿಗೂ ಹೇಳಲ್ಲ, ನಮಗೆ ಲಿಂಗ ಕೊಟ್ಟಂತ ಲಿಂಗಾಯತರು, ವೀರಶೈವರು, ಐನಾರ್ ಅನ್ನೋರು ಲಿಂಗ ಪೂಜಿಸ್ಬೇಕು. ಲಿಂಗ ದೈವ, ಲಿಂಗನೇ ಜನ್ಮ, ಲಿಂಗನೇ ಉಸಿರು ಕೊಟ್ಟಂತ ಲಿಂಗವಂತರು ಅನ್ನೋರ್ಗೆ ಪರದೈವಕ್ಕೆ ಅರಿಗಿದ್ರೆ ನಿಮ್ಗೆ ಉಪಯೋಗ ಇಲ್ಲ. ಜನವಾರ ವೈದಿಕರಿಗೆ ಅವ್ರು ಬಂದಿರ್ತಾರ, ಅವ್ರು ಹೋಗ್ಲಿ. ಕ್ರೈಸ್ತು ಮುಸ್ಲಿಮ್ಸು ಅವರು ಏಕದೇವೋಪಾಸನೆ, ಬಸವ ಭಕ್ತರು ಏಕದೇವೋಪಾಸನೆ, ಅವ್ರು ಹೋಗ್ಲಿ. ಆದ್ರೆ ಲಿಂಗವಂತರು ಅನ್ನೋರು ಲಿಂಗ ಪೂಜೆ ಮಾಡ್ಬೇಕು. ಅದನ್ನ ಬಿಟ್ಟು ಬೇರೆ ಬೇರೆ ದೈವಕ್ಕೆ ಹೋಗ್ಬೇಡ್ರಿ ಅಂತ ಅಪ್ಪ ಬಸವಣ್ಣ ಹೇಳಾರ. ಪರಸತಿ, ಪರ ಹೆಣ್ಮಕ್ಳಿಗೆ, ಪರ ದುಡ್ಡಿಗೆ, ಪರ ದೈವಕ್ಕೆ ಹೋಗ್ಬೇಡ್ರಿ. ಇವನ್ ನಮ್ಮ ಧೂಪ ದೀಪ ನೇಮ ನಿತ್ಯ ಅರ್ಚನೆ ಇವು ಶಂಭುಜಕೇಶ್ವರನಲ್ಲಿ ಅವರ ಸತ್ಯಕ್ಕನ್ನ ಅಂಕಿತ ನಾಮ, ಬಸವಣ್ಣವ್ರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಹಂಗ ಅಲ್ಲಮ್ಮ ಪ್ರಭುದೇವರ ಅಂಕಿತ ನಾಮ ಗುಹೇಶ್ವರ. ಹಿಂಗ ಚನ್ನ ಬಸವಣ್ಣವರ ಅಂಕಿತ ನಾಮ ಕೂಡಲ ಚನ್ನ ಸಂಗಯ್ಯ. ಹಿಂಗ ಇವು ತಮ್ಮ ಅಂಕಿತ ನಾಮ ಇಟ್ಕೊಂಡಾರ. ಹಂಗ ಸತ್ಯಕ್ಕನ ವಚನ, ಇದು ಒಂದು ವಚನ ಬರೋದು ಎಲ್ಲ ಆಫೀಸ್ನಾಗ ಹಾಕ್ಬಿಟ್ರೆ ಅವು ಏನ ತಗೊಳ್ಳೋ ಮುಂದ, ಕೆಳಗ್ ತಗೊಳ್ಳೋ ಮುಂದ, ಮ್ಯಾಲ್ ತಗೊಳ್ಳೋ ಮುಂದ ಆ ವಚನ ನೆನಪಿಗೆ ಬಂದ್ರೆ ಭ್ರಷ್ಟಾಚಾರನ ನಡೆಯಲ್ಲ. ಏನ ಮಾಡ್ಲಿ, ಯಾವ್ದೇ ರಾಜಕಾರಣಿ ಇರ್ಲಿ, ಯಾರೇ ಇರ್ಲಿ, ಆ ಚೇರ್ ಪ್ರಭಾವ ಅವ್ರಿಗೆ ಆಗ್ತದ. ಚೇರ್ ನಾವೇನು ಮುಂಚೆ ಎಲ್ಲ ಸಾಚಾ ಇರ್ತಾರ, ನಾವ್ ಬರ್ತೀನಿ, ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತಿರ್ತಾರ. ಅವ್ರದ್ದು ತಪ್ಪಲ್ಲ. ಆ ಒಂದು ಪಟ್ಟಕ್ಕೆ ಕುಂತ ಮೇಲೆ ಪ್ರಭಾವ ಅವ್ರಿಗೆ ಬೀಳ್ತದ. ಯಾರೇ ಯೂಟ್ಯೂಬ್ದಾಗ ಕೇಳ್ದವ್ರು ಬೇಕಾದ್ರೆ ನಂಗೆ ಬಂದ್ ಬೈದ್ರ ಬೈಲಿ, ಹೊಡಿಲಿ. ಅಲ್ಲ, ರಾಜಕಾರಣಿಗಳಿಗೆ ಹೇಳ್ತೀನಿ, ಏನ್ವಾ ನಿನ್ ಪುಟ್ಟ ಬಾಯೊಳಗೆ ಇಷ್ಟೆಲ್ಲ ದೊಡ್ಡದು ಮಾತಾಡ್ತೀಯಾ ಅಂತ ಬಂದು ಕೇಳಿ, ನನಗೆ ಅನ್ಸಿದ್ದು ಹೇಳ್ತೀನಿ, ಕ್ಷಮಾ ಮಾಡ್ಬೇಕು ವೀಕ್ಷಕರು. ಆ ಒಂದು ಚೇರ್ ಅದೊಂದು ವಚನಗಳು ಹಾಕ್ಬಿಟ್ರೆ ಅವ್ರ ಏನ ತಗೊಂಡ ಮುಂದ, ಅಯ್ಯೋ ಒಂದು ದೇವರ ಬಂದ ಅಲ್ಲಿ ನಿಂತಂಗ ಶರಣರ ವಚನ ಹಿಂಗ್ ನೇತ್ ಹಾಕ್ಬಿಟ್ರೆ ಸಾಕ್ಷಾತ್ ಪರಮಾತ್ಮ ಅಲ್ಲೇ ದಾರಿ ತೋರ್ಸೋ ಮಾರ್ಗದಾಗ ನಿಂತಾನ ಅಂತ ಹೇಳಿ ಅವ್ರು ತಪ್ಪು ಮಾಡೋರು ಶುದ್ಧ ಆಗ್ಬಿಡ್ತಾರ. ಆಮೇಲೆ ಬಸವಣ್ಣವ್ರ ವಚನ 7 ಸೂತ್ರಗಳ ವಚನ ಹಾಕ್ಬೇಕ್ರಿ. ಎಲ್ಲಾ ಬಸವಣ್ಣವ್ರ ವಚನ ಹಾಕ್ಬೇಕು, ಶಿವಶರಣರ ಹಾಕ್ಬೇಕು, ಫೋಟೋ ಹಾಕ್ಬೇಕು. ಅಲ್ಲೇ ಅವ್ರ ವಚನಗಳಲ್ಲಿ ಲಿಖಿತ ಬರೆಸ್ಬೇಕು. ಅಲ್ಲೇ ಕಳಬೇಡ ಅಂದ್ರೆ ಕಳ್ತನ ಮಾಡೋದ್ ಬಿಡ್ತಾನ, ಕೊಲ್ಬೇಡ ಅಂದ್ರೆ ಯಾವುದು ಯಾರಿಗೂ ಕೊಲೆ ಹೊಡೆದಾಟ ಮಾಡಬಾರ್ದು, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳಾಡಬೇಡ. ನೀ ಪ್ರಾಣ ಹೋದ್ರು ಸತ್ಯನ ಮಾತಾಡು. ಒಂದು ಸುಳ್ಳಿಗೆ 10 ಸುಳ್ಳು ಹೇಳ್ಬೇಕಾದ್ರೆ, ಒಂದು ಸುಳ್ಳು ಮುಚ್ಚಬೇಕಾದ್ರೆ 10 ಸುಳ್ಳು ಹೇಳ್ಬೇಕಾಕತಿ. ಅದಕ್ಕೆ ಒಂದು ಸುಳ್ಳು ಹೇಳಿದ್ರೆ ಒಂದು ಶಿಕ್ಷೆ ಕೊಡ್ತಾರ, ಹೊಡಿತಾರ, ಒಂದಿಟ್ಟು ಯಾಕೋ ಹಿಂಗ್ ಮಾಡ್ದಿ ಅಂತಾರ, ಗದರ್ಸ್ತಾರ. ಅದು ಮತ್ತೆ ನಿನ್ಗೆ ಅದು ಏನು ಪರಿವರ್ತನೆ ಆಗಕ್ ಒಂದು ಒಳ್ಳೆ ಮಾರ್ಗ ತೋರಿಸ್ತಾರ, ನಿಮ್ ಮನುಷ್ಯ ಆಗ್ಬಿಡ್ತಿ. ಹುಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ನನ್ನ ಬಣ್ಣನೇ ನಾ ಮಾಡಬಾರ್ದು. ನಿಮ್ಮಂತವ್ರು ನೋಡ್ದವ್ರು ನನ್ನಲ್ಲಿ ಒಳ್ಳೇದಿದ್ರೆ ನೀವು ಕರೆದು ಇದು ಒಳ್ಳೇದೈತ್ರಮ್ಮ ಅಂತ ಹೇಳಿರ್ಬೇಕು. ಬರೀ ನನ್ನ ಬಣ್ಸಕ್ಕೆ ಅದ್ರದ್ದು ಬರೇ ಬೂಟಾಟಿಕೆ. ಅವ್ರು ನೋಡ್ತಾರ, ತಿಳಿದ್ ನೋಡ್ತಾರ, ಅದ ತಿಳಿದ್ ನೋಡ್ತಾರ ವೀಕ್ಷಕರು. ಓ ಇದ್ರಲ್ಲಿ ಏನ್ ಅರ್ಥ ಇಲ್ಲ, ಬರೀ ಹೊಗಳ್ಕೊಂತಾಡೋತಂತ ಅಸಹ್ಯ ಆಗ್ಬಿಡುತ್ತೆ. ಅದಕ್ಕೆ ಪರರ್ ನೋಡ್ಬೇಕು, ಪರರ್ ತಿಳ್ಕೊಂಡು ಹೊಗಳುವಷ್ಟು ಯೋಗ್ಯರಾಗಿ ನಾವು ಬಾಳೋದ್ ಕಲಿಬೇಕು. ತನ್ನ ಬಣ್ಣಿಸಬೇಡ, ಮುನಿಯಬೇಡ, ಸಿಟ್ಟಾಗಬೇಡ. ಆಮೇಲೆ ಇದ್ರ ಅನ್ಬಾರ್ದು, ಇದ್ರು ಹಳಿಯಲ್ಲ ಬೇಡ. ಆಕಿ ಮಾಡಿರ್ತಾಳ ಅದನ್ನ ಹಿಂಗ್ ಮಾಡ್ದಿ ಅಂತ ಹೇಳೋ ಬದ್ಲಿ ಅದಲ್ಲ, ಇದು ಹಿಂಗ್ ಮಾಡ್ಬೇಕಾಯ್ತು, ಇದು ಈ ತರ ಮಾಡಿದ್ರೆ ನೀವು ಮುಂದೆ ಬರ್ತಿ ಅಂದಿದ್ರೆ ಆಕಿಗೆ ಸಮಾಧಾನ ಆಗ್ತೈತಿ. ಅದು ಇದಿರೋ ಹಳಿಯಲ್ಲ ಬೇಡ. ಇದೇ ಒಂದು ಅಂತರಂಗ ಬಹಿರಂಗ ಶುದ್ಧ ಇಟ್ಕೋಬೇಕು. ಅಂತರಂಗದಾಗ ಏನಿರುತ್ತೋ ಬಹಿರಂಗ. ಈಗ ಯಾರೋ ಬಂದಿರ್ತಾರೆ, ಈಗ ಗೆಸ್ಟ್ ಬಂದ್ರ ಬರ್ರಿ, ನಮ್ಮ ಬಸವಣ್ಣವ್ರ ವಚನ ಏನು ಬಂದಿರಿ ಹದೊಳಲ್ಲಿ ಇದ್ದೀರಿ ಅಂತ ಒಂದು ವಚನ ಐತಿ. ಬಂದ್ರ ಬರ್ರಿ, ಆರಾಮಂದಿರಾ ಬಂದ್, ಕುಳಿ ಎಂದರೆ ನಿಮ್ಮನ್ನೆಲ್ಲ ಕುಳಿ ಹೋಗುದೆ, ಒಡನೆ ನುಡಿದರೆ ನಿಮ್ಮ ಸಿರಿ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರು ಒಂದು ಒಳ್ಳೆ ಸಿಹಿ ಮಾತಾಡಿದ್ರೆ ಏನಾಗ್ತೈತಿ, ಏನು ಅದು ಏನಾರ ಮೂಕೊಯ್ತಾನ ಬಸವಣ್ಣ ನಿಮ್ಗ. ಅದಕ್ಕೆ ಏನು ಕೊಡ್ಲಿಕ್ಕೆ ಅಷ್ಟೊತ್ತು ಒಳ್ಳೆ ಮಾತಾಡ್ರಿ, ಬರ್ರಿ ಕುಂದರ್ರಿ, ಆರಾಮದ್ದೀರಾ. ಅದೇ ಮಾಡಿದ್ರೆ ಎಷ್ಟು ಯಾಕೆ ಬಂದಿ ಅಂದ್ರೆ ಅಲ್ಲಿ ಹೋಯ್ತು, ಇದು ಆಗ್ಬಿಡ್ತಾರೆ. ಅವ್ರಿಗೂ ಬೇಜಾರು, ಇವ್ರಿಗೆ ಅನ್ನಕ್ಕೆ ಇರೋ ಮನಸ್ಸಿರಲ್ಲ, ಆದ್ರೂ ಅವ್ರು ಬೇಡಾಗಿರ್ತಾರ ಅಂದ್ಬಿಡ್ತಾರ. ಯಾರು ಬರ್ಲಿ
ನೋಡ್ರಿ ಅತಿಥಿ ದೇವೋಭವ ಅಂತದ. ಬಂದವರು ನಮ್ಮ ಬಾಗಲಮಠ ಬಂದವರು ಅವರು ದೇವರು ಒಂದು ಇದರಲ್ಲೇ ಬಂದಿರ್ತಾರ. ನಾವು ಬನ್ರಿ ಕುಂದರ್ರಿ ಅಂತ ಹೇಳೋದ್ರಿಂದ ಎಷ್ಟೋ ಒಂದು ಇದು ಆಗ್ತದೆ. ಅದು ನಮ್ಮ ಪುರಾತನದಿಂದ ಬಂದಂಥ ಸಂಸ್ಕೃತಿ. ಬಂದ್ರ ಬರ್ರಿ ಆರಾಮದ್ದೀರಾ ಇಷ್ಟು ಹೇಳ್ಬಿಟ್ರೆ ಅವ್ರಿಗೆ ಎಷ್ಟೋ ದಣುವ ಆರ್ತೈತಿ, ಖುಷಿ ಆಗ್ತೈತಿ. ತಮ್ದು ಬಂದ ಕರೆ ಹೇಳಿ ಹೋಗ್ತಾರ. ನಮ್ಮ ಲಿಂಗಾಯತ ಧರ್ಮದಾಗ ಬರ್ರಿ ಕುಂದರಿ ಪ್ರಸಾದ ಮಾಡ್ರಿ, ಇದು ನಮ್ಮ ತತ್ವ. ಆಮೇಲೆ ಈ 7 ಸೂತ್ರ